ನಾಲ್ಕು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ವಂದನೆಯನ್ನು ಸಲ್ಲಿಸ್ತಾ ಈ ಒಂದು ಹ್ಯೂಮನ್ ರೈಟ್ಸ್ ಡೇ ಅನ್ನೋದು ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿದೆ. ಅದು ನಮ್ಮ ಲೈಕ್ ಬ್ಲಡ್ ಇನ್ ಅವರ್ ಬಾಡಿ. ಸೊ ಅದು ನಮ್ಮಲ್ಲಿ ಅಂತರ್ಗತವಾಗಬೇಕು. ಹ್ಯೂಮನ್ ರೈಟ್ಸ್ ಅನ್ನೋದು ಒಂದು ಬರೀ ಆಚರಣೆ ಅಷ್ಟೇ ಅಲ್ಲ, ನಾವು ಅದನ್ನ ಬಸವಣ್ಣ ಹೇಳಿರೋದು ಹ್ಯೂಮನ್ ರೈಟ್ ಎಂಟೈರ್ ಕಾನ್ಸೆಪ್ಟ್ ಈಸ್ ಇನ್ ಒನ್ ಆಫ್ ದಿ ವಚನಸ್ ಆಫ್ ಬಸವಣ್ಣ. ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಸೊ ಆಲ್ ಹ್ಯೂಮನ್ ರೈಟ್ಸ್ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಏನಿದೆ 3ನೇ ಭಾಗ, ಎಂಟೈರ್ ಜಿಸ್ಟ್ ಆಫ್ ಹ್ಯೂಮನ್ ರೈಟ್ಸ್ ಈಸ್ ಇನ್ ದಟ್ ವಚನ. ಅದನ್ನ ನಾವು ಅರ್ಥಕೊಂಡ್ರೆ ನಾವು ಯಾರಿಗೂ ತೊಂದರೆ ಕೊಡದೇ ಇರೋದಕ್ಕೆ ಸರ್ವಜ್ಞ ಅದು ಹೇಳಿದಂಗೆ ಬೇರೆಯವರು ನನ್ನಂತೆ ಅಂತ ಒಂದು ಪರಿಗಣಿಸಿದ್ರೆ ಹ್ಯೂಮನ್ ರೈಟ್ಸ್ ಒಂದು ವೈಲೇಟ್ ಆಗಿದೆ ಅನ್ನೋ ಒಂದು ಅಪಾದನೆ ಬರೋಕ್ಕೆ ಸಾಧ್ಯನೂ ಇಲ್ಲ. ಅದನ್ನ ನಾವು ಅಂತರ್ಗತ ಮಾಡ್ಕೋಬೇಕು ಹ್ಯೂಮನ್ ರೈಟ್ಸ್ ಅಂತ ಹೇಳಿ ನನ್ನ ಒಂದು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಸ್ಮರಿಸುತ್ತಾ ಭಾರತದ ಸಾಂಸ್ಕೃತಿಕ ರಾಯಭಾರಿಯ ಅಣ್ಣ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ತಮ್ಮ ಉದ್ಘಾಟನೆಯ ನುಡಿಯನ್ನು ಪ್ರಸ್ತುತಪಡಿಸಿರತಕ್ಕಂತಹ ಗೌರವಾನ್ವಿತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶರಣಪ್ಪ ಎಸ್ ಟಿ ಸಾಹೇಬರು, ಮಾನ್ಯ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಗಳು ಶ್ರೀ ಅಡ್ಡೂರು ಶ್ರೀನಿವಾಸ ಸಾಹೇಬರು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಲಬುರಗಿ. ಇದೀಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಪ್ರಕಟಿಸಿರ್ತಕ್ಕಂತಹ ಮಾನವ ಹಕ್ಕುಗಳ ಅರಿವು ರಕ್ಷಣೆ